ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಎಂದಿನಂತೆ ಇವತ್ತು ಸಹ ಹಲವು ಪತ್ರಿಕೆಗಳು ನನ್ನ ಮುಂದೆ ಇವೆ. ಇದು ಪತ್ರಿಕೆಗಳ ವಿಶ್ಲೇಷಣೆ, ಸುದ್ದಿಯ ವಿಶ್ಲೇಷಣೆ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ, ಹಾಗೆ ಸುದ್ದಿಗೆ ಈ ಸುದ್ದಿ ಮನೆಯವರು ಯಾವ ಮಹತ್ವವನ್ನು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ. ಸೊ ಇವತ್ತಿನ ಪತ್ರಿಕೆಗಳು ಬಹಳ ಮುಖ್ಯವಾದ ಸುದ್ದಿ. ಮೊದಲ ಹೆಡ್ಲೈನ್ ಅದು ಸರ್ಕಾರಕ್ಕೆ ವರ್ಷ ತುಂಬುವುದರೊಳಗೆ ಎಚ್ ವಿಶ್ವನಾಥ್ ಸಿ ಪಿ ಯೋಗೀಶ್ವರ್ಗೆ ಪಟ್ಟ ಅಧಿಕಾರ ಋಣ ತೀರಿಸಿದ ಸಿ ಎಂ. ಇದು ಮೊದಲ ಸುದ್ದಿ. ಸೊ ಈ ಸುದ್ದಿಯನ್ನು ಓದಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅಂತ ಅನಿಸುತ್ತೆ. ವರ್ಷದ ಹಿಂದೆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಕೆಡವಿ BJP ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವ ಕಾರ್ಯಾಚರಣೆಯಲ್ಲಿ ಮುಂಚೂಣಿ ಯೋಧರಂತೆ ದುಡಿದ ಇಬ್ಬರಿಗೆ ವಿಧಾನ ಪರಿಷತ್ ಸದಸ್ಯತ್ವ ಕೊಡಿಸಿರುವ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅಧಿಕಾರ ಋಣ ತೀರಿಸಿದ್ದಾರೆ ಅಂತ. ಇದು ಋಣ ಹೌದಾ ಅಲ್ವೋ ಗೊತ್ತಿಲ್ಲ. ಇದು ಪ್ರಜಾವಾಣಿ ಹೆಡ್ಲೈನ್, ಅಧಿಕಾರ ಋಣ ತೀರಿಸಿದ ಮುಖ್ಯಮಂತ್ರಿ ಅಂತ. ಸೊ ನಿನ್ನೆ ರಾತ್ರಿಯಿಂದಲೇ ಮುಖ್ಯಮಂತ್ರಿಗಳನ್ನು ಶ್ಲಾಘಿಸುವ ಕೆಲಸ ಪ್ರಾರಂಭ ಆಯಿತು. ನಾನು ಇದರ ಬಗ್ಗೆ ಮಾತನಾಡುವುದಕ್ಕಿಂತ ಮುಂಚೆ ಇನ್ನೊಂದು ವಿಚಾರವನ್ನು ನಾನು ಹೇಳಲೇಬೇಕು. ನನಗೆ ಬಹಳ ಸಂತೋಷವಾದ್ದು. ಆದ್ದರಿಂದ ಈ ಪಾಸಿಟಿವ್ ಅಂಶದಿಂದ ಮೊದಲು ನಾನು ನನ್ನ ಮೀಡಿಯಾ ವಾಚ್ ಪ್ರಾರಂಭಿಸ್ತೇನೆ. ಸೊ ನನ್ನ ಜಿಲ್ಲೆಯವರ ಆದಂಥ ಶಾಂತಾರಾಮ್ ಸಿದ್ದಿ ಅವರಿಗೆ ವಿಧಾನ ಪರಿಷತ್ತಿನ ಒಂದು ಪ್ರವೇಶಿಸುವ ಅವಕಾಶ ಸಿಕ್ಕಿದೆ. ಇದಕ್ಕಾಗಿ ನಾವು ಸರ್ಕಾರವನ್ನು ಶ್ಲಾಘಿಸಲೇಬೇಕು. ಸಿದ್ದಿ ಜನಾಂಗದ ಮೊದಲ ಪ್ರತಿನಿಧಿ. ಸಿದ್ದಿ ಜನಾಂಗದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಅವರು ಆಫ್ರಿಕಾ ಮೂಲದವರು. ಸೊ ಆಫ್ರಿಕಾದಿಂದ ವಲಸೆ ಬಂದಂಥವರು. ಉತ್ತರ ಕನ್ನಡದ ಬಹುಮುಖ್ಯವಾದ ಒಂದು ಜನಾಂಗಗಳಲ್ಲಿ ಸಿದ್ದಿಗಳು ಒಂದು. ಬಹಳ ವೈವಿಧ್ಯಮಯವಾಗಿ ಇದ್ದವರು ಸಿದ್ದಿಗಳು. ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಸಿದ್ದಿಗಳಲ್ಲಿ ಹಿಂದೂಗಳಿದ್ದಾರೆ, ಸಿದ್ದಿಗಳಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಹಾಗೆಯೇ ಮುಸ್ಲಿಂ ಇವರಿದ್ದಾರೆ. ಒಂದು ಮಿಕ್ಸ್ ಅದು. ಅವರ ಭಾಷೆ ಕೂಡ ಹಾಗೆ. ಕೊಂಕಣಿ ಇದೆ, ಮರಾಠಿ ಇದೆ, ಕನ್ನಡ ಇದೆ, ಎಲ್ಲ ಮಿಕ್ಸ್ ಆದಂಥ ಒಂದು ಭಾಷೆ. ಕಾಡಿನಲ್ಲಿ ಬದುಕುವ ಜನ. ಅವ್ರದ್ದೇ ಆದ ಅದ್ಭುತವಾದ ಸಂಸ್ಕೃತಿ, ಪರಂಪರೆ ಅವರಿಗೆ ಸಿದ್ದಿಗಳಿಗಿದೆ. ಸೊ ಈ ಶಾಂತಾರಾಮ್ ಸಿದ್ದಿ ಏನಿದ್ದಾರೆ ಅವರು ಮೊದಲ ಗ್ರ್ಯಾಜುಯೇಟ್ ಅಂತ ಕಾಣುತ್ತೆ. ಸೊ ಅವರಿಗೆ ಈ ಒಂದು ಗೌರವ ದಕ್ಕಿದ್ದ ನನಗಂತೂ ಸಂತೋಷ ಕೊಟ್ಟಿದೆ. ಇದಕ್ಕೆ ರಾಜಕೀಯ ಪರಿಣಾಮಗಳು ಇದೆಯಾ ಇಲ್ವಾ ಅನ್ನೋದನ್ನು ನಾವು ಚರ್ಚೆ ಮಾಡ್ಬೋದು ಅನಿಸುತ್ತೆ. ಹಾಗಾದ್ರೆ ಸಾಬಣ್ಣ ತಳವಾರ್ ಅವರು ಕೂಡ ಅವರಿಗೂ ಹೊಸದಾಗಿ ಮಾಡಿದ್ದಾರೆ. ಕೋಲಿ ಸಮುದಾಯಕ್ಕೆ ಸೇರಿದವರು. ಇದು ಸ್ವಾಗತಾರ್ಹವಾದದ್ದು. ಇದು ಸ್ವಾಗತಾರ್ಹವಾದ ಅಂಶ. ಈ ಸ್ವಾಗತಾರ್ಹವಾದ ಅಂಶವನ್ನು ಹೇಳಿ ಸರ್ಕಾರವನ್ನು ಶ್ಲಾಘಿಸಿ ಸರ್ಕಾರವನ್ನು ಟೀಕಿಸುವುದು ವಿಚಾರಕ್ಕೆ ಬರ್ಬೋದು. ಅದು ಅಧಿಕಾರ ಋಣ ತೀರಿಸಿದ ಮುಖ್ಯಮಂತ್ರಿ ಅನ್ನುವ ಮಾತಿಗೆ ನಾನು ಬರ್ತೇನೆ. ಸೊ ಅಧಿಕಾರದ ಋಣ ಇತ್ತು ಅಂದರೆ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬರುವುದಕ್ಕೆ ಕಾರಣರಾದ ಇಬ್ಬರಿಗೆ ಏನಿದೆ ಅವರು ವಿಧಾನ ಪರಿಷತ್ ಸದಸ್ಯತ್ವ ಸಿಕ್ಕಿದೆ. ಎಚ್ ವಿಶ್ವನಾಥ್ ಅವರಿಗೆ ಸಿಕ್ಕಿದೆ. ಅವರು ಬಹುದಿನದ ಆಸೆ. ಹಾಗೆಯೇ ಯೋಗೇಶ್ವರ್ ಅವರಿಗೆ ಸಿಕ್ಕಿದೆ. ಅದು ಅವರ ಕನಸು. ಯಡಿಯೂರಪ್ಪ ಸರ್ಕಾರ ಬರುವುದರಲ್ಲಿ ಇವರಿಬ್ಬರ ಪಾತ್ರ ಬಹಳ ಮುಖ್ಯವಾಗಿತ್ತು. ಈ ಪಾತ್ರ ಎಂತಹುದು? ಇದು ನಾಯಕನ ಪಾತ್ರವೇ, ಖಳನಾಯಕನ ಪಾತ್ರವೇ? ಇದಕ್ಕಾಗಿ ವಿಶ್ವನಾಥ್ ಮತ್ತು ಯೋಗೇಶ್ವರ್ ಅವರನ್ನು ಶ್ಲಾಘಿಸಬೇಕೆ ಅಥವಾ ಜನತಂತ್ರದ ಮೌಲ್ಯಗಳು ನಾಶವಾದಕ್ಕೆ ಇವರಿಬ್ಬರು ಕಾರಣರಾದರು ಅಂತ ಟೀಕಿಸಬೇಕೆ? ಈ ವಿಚಾರದಲ್ಲಿ ಸರ್ಕಾರ ಕೆಡವಿದ್ರ ಬಗ್ಗೆ ಯೋಗೀಶ್ವರ್ ಹೆಚ್ಚು ಮಾತನಾಡಿಲ್ಲ. ಬಟ್ ಅವರು ಬಹಳ ಪ್ರಮುಖವಾಗಿ ಶಾಸಕರನ್ನು ಸೆಳೆದು ಅವರನ್ನು ಕರೆದುಕೊಂಡು ಹೋಗುವುದರಲ್ಲಿ ಪ್ರಮುಖ ಪಾತ್ರ ಯೋಗೀಶ್ವರ್ ವಹಿಸಿದರು. ಇವರನ್ನು ಒಗ್ಗೂಡಿಸುವ ಕೆಲಸವನ್ನು ವಿಶ್ವನಾಥ್ ಮಾಡಿದರು. ಸೊ ಅವರಿಗೆ ಕಾಡಿನ ಹಕ್ಕಿ ಅಂತ ಹೇಳಲಾಗತ್ತೆ, ಅದು ಬರೆದ ಪುಸ್ತಕ ಅದು. ನನಗೆ ವಿಶ್ವನಾಥ್ ಬಹಳ ಕಾಲದಿಂದ ಹತ್ತಿರದಿಂದ ಗೊತ್ತಿದ್ದವನು. ಆದರೆ ರಾಜಕೀಯ ನೈತಿಕತೆಯ ಪ್ರಶ್ನೆ ಬಂದಾಗ ಇದು ಅನೈತಿಕವಾದ ಕ್ರಮ ಅಂತ, ಜನತಂತ್ರ ವಿರೋಧಿಯಾದ ಕ್ರಮವನ್ನು ಇವರಿಬ್ಬರು ಅನುಸರಿಸಿದರು. ಜನತಂತ್ರಕ್ಕೆ ವಿರೋಧಿಯಾಗಿ ಅವರು ಈ ಸರ್ಕಾರವನ್ನು ಉರುಳಿಸಿದರು ಅಂತ. ಸರ್ಕಾರ ಉರುಳುವ ಸ್ಥಿತಿ ಬಂದಿತ್ತು ಅನ್ನೋದ್ರಲ್ಲಿ ನನಗೇನು ಅನುಮಾನ ಇಲ್ಲ ನನಗೆ. ಸೊ
ಸರ್ಕಾರ ಉರುಳುವ ಸ್ಥಿತಿ ಬಂದಿದ್ದು ನಿಜ. ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಅವರು ಒಂದಾಗೋ ಸ್ಥಿತಿಯಲ್ಲಿರಲ್ಲ. ಅವ್ರದ್ದು ಒಂದು ರೀತಿಯ ವಿಷಮ ದಾಂಪತ್ಯ ಆಗಿತ್ತು. ಮೇಲ್ನೋಟಕ್ಕೆ ದಂಪತಿಗಳಾಗಿದ್ದರು, ಆದರೆ ದಮ್ ಇರಲಿಲ್ಲ, ಪತಿಯಲ್ಲೂ ದಮ್ ಇರಲಿಲ್ಲ. ಪತಿ ಯಾರೋ ಅನ್ನೋದೇ ದೊಡ್ಡ ಪ್ರಶ್ನೆ ಆಯಿತು. ಬಟ್ ಅನೈತಿಕವಾಗಿ ಕೆಡವಿದ್ದಿದೆಯಲ್ಲ, ಅದು ವಿಜೃಂಭಿಸು, ಅದು ಋಣ ತೀರಿಸಿದ್ದು ಅಂತ. ಈಗ ಇದನ್ನು ನೀವು ಮುಖ್ಯಮಂತ್ರಿಗಳನ್ನ ಶ್ಲಾಘಿಸುವುದಕ್ಕೆ ಬಳಸ್ಕೋತಿರೋ, ಟೀಕಿಸುವುದಕ್ಕೆ ಬಳಸ್ಕೋತಿರೋ? ಜನತಂತ್ರ ವಿರೋಧಿ ಕ್ರಮದ ಮೂಲಕ ಅಧಿಕಾರಕ್ಕೆ ಬಂದಿದ್ದು, ಹಿಂಬಾಗಿಲಿನ ಮೂಲಕ ಅಧಿಕಾರಕ್ಕೆ ಬಂದಿದ್ದು ಅಲ್ವಾ? ಹಾಗೆ ಬಂದಿದ್ದಕ್ಕೆ ಶ್ಲಾಘಿಸಬೇಕಾ ಅಂತ. ಸೊ ಈ ವರದಿ ಹೇಳ್ತಾ ಹೋಗುತ್ತೆ ನೋಡಿ. ಪರಿಷತ್ತಿನ 5 ನಾಮನಿರ್ದೇಶನ ಸ್ಥಾನಗಳ ಪೈಕಿ 3 ತಮ್ಮ ಹಿತೈಷಿಗಳಿಗೆ ದಯಪಾಲಿಸಿ ತಮ್ಮನ್ನು ನಂಬಿದವರ ಕೈ ಬಿಡುವುದಿಲ್ಲ ಎಂಬ ಸಂದೇಶವನ್ನು ಯಡಿಯೂರಪ್ಪ ರವಾನಿಸಿದ್ದಾರೆ. ಈ ಒಂದು ಸುದ್ದಿಯನ್ನು ತೆಗೆದುಕೊಳ್ಳುವ ಕ್ರಮ ನೋಡಿ ನೀವು. ಜನತಂತ್ರ ವಿರೋಧಿಯಾದ ಒಂದು ಕ್ರಮಕ್ಕೆ ಇದಕ್ಕೆ ಒಂದು ಆಶೀರ್ವಾದ ಸಿಕ್ಕಿದೆ ಅಂತ ನೀವು ಹೇಳಬೇಕು, ಅಥವಾ ಇದನ್ನು ಕೂಡ ಮುಖ್ಯಮಂತ್ರಿಗಳನ್ನು ಶ್ಲಾಘಿಸುವುದಕ್ಕೆ ನಾವು ಬಳಸ್ಕೋಬೇಕು ಅನ್ನೋದು. ಪರಿಷತ್ತಿನ 5 ನಾಮನಿರ್ದೇಶನ ಸ್ಥಾನಗಳ ಪೈಕಿ 3 ತಮ್ಮ ಹಿತೈಷಿಗಳಿಗೆ ದಯಪಾಲಿಸಿ ತಮ್ಮನ್ನು ನಂಬಿದವರ ಕೈ ಬಿಡುವುದಿಲ್ಲ ಎಂಬ ಸಂದೇಶವನ್ನು ಯಡಿಯೂರಪ್ಪ ರವಾನಿಸಿದ್ದಾರೆ. ಅವರು ನಂಬಿದವರನ್ನು ಕೈ ಬಿಡಲ್ಲ, ಮಾತು ಕೊಟ್ಟರೆ ಅದನ್ನು ಈಡೇರಿಸ್ತಾರೆ. ಆದರೆ ಕೊಟ್ಟ ಮಾತು ಯಾವುದು? ಅದು ನೈತಿಕವಾದದ್ದೇ. ಕೊಟ್ಟ ಮಾತು ಯಾವುದು? ಅದನ್ನು ಈ ವರದಿಗಳು, ಮಾಧ್ಯಮಗಳು ಚರ್ಚೆ ಮಾಡಲ್ಲ. ಆದರೆ ಒಂದು ಸುದ್ದಿಯನ್ನು ಪಾಸಿಟಿವ್ ಆಗಿ ಬರೆಯೋದು, ನೆಗೆಟಿವ್ ಆಗಿ ಬರೆಯೋದು ಹೇಗೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಇದನ್ನೇ ಅನೈತಿಕ ರಾಜಕಾರಣಕ್ಕೆ ಮಣೆ ಅಂತ ಒಂದು ಶೀರ್ಷಿಕೆ ಹಾಕಿದರೆ ಏನಾಗ್ತಿತ್ತು ಅಲ್ವಾ? ಇದು ಅನೈತಿಕ ರಾಜಕಾರಣ ಒಂದು ಮಾಧ್ಯಮ ಮಾಡಬೇಕಾದ್ದೇನಾಗಿತ್ತು? ಅನೈತಿಕ ರಾಜಕಾರಣಕ್ಕೆ ಮಣೆ, ಜನತಂತ್ರ ವಿರೋಧಿ ಆಯ್ತಾ, ಹಾಗೆ ಸರ್ಕಾರ ಕೆಡಗಿದ ವಿಶ್ವನಾಥ್ ಯೋಗೀಶ್ವರ್ಗೆ ಮನ್ನಣೆ ಹಿಂಗೆ ಹಾಕಿದರೆ ಅದನ್ನ ಹಾಕಲ್ಲ ನಮ್ಮ ಮಾಧ್ಯಮಗಳು. ಈ ಸೂಕ್ಷ್ಮವನ್ನು ಗಮನಿಸ್ತಾ ಹೋಗಿ. ಮೊದಲೇ ಇದೇ ಹೇಳ್ತಾ ಹೋಗ್ತಾರೆ. BJP ಸರ್ಕಾರ ರಚನೆಗೆ ಪ್ರಮುಖ ಕಾರಣರಾದ ವಿಶ್ವನಾಥ್ ಹಾಗೂ CP ಯೋಗೀಶ್ವರ್ ಅವರನ್ನು ಸರ್ಕಾರ ವರ್ಷ ತುಂಬುವ ಮೊದಲೇ ಪರಿಷತ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿಸಿರುವ ಮುಖ್ಯಮಂತ್ರಿಗಳು ಕೊಟ್ಟ ವಾಗ್ದಾನ ಈಡೇರಿಸಿದ್ದಾರೆ. ಇಡೀ ಈ ಒಂದು ಪ್ಯಾರಾದಲ್ಲಿ ಕೂಡ ನಿಮಗೆ ಮುಖ್ಯಮಂತ್ರಿಗಳ ಶ್ಲಾಘನೆ ಇದೆ, ಇಂಡೈರೆಕ್ಟ್ಲಿ ವಿಶ್ವನಾಥ್ ಮತ್ತು ಯೋಗೀಶ್ವರ್ ಅವರ ಕ್ರಮದ ಶ್ಲಾಘನೆ ಇದೆ. ಆದರೆ ಅವರು ಕೈಗೊಂಡ ಆ ಕ್ರಮವೇ ಅನೈತಿಕವಾದದ್ದು ಅನ್ನುವುದೇನಿದೆ ಅದನ್ನು ಈ ವರದಿ ಗಮನಕ್ಕೆ ತಗೊಳ್ಳಲ್ಲ. ರಾಜ್ಯಸಭೆಯ 2 ಸ್ಥಾನಗಳನ್ನು ಪಕ್ಷನಿಷ್ಠರಿಗೆ ಕೊಡುವ ಮೂಲಕ BJP ವರಿಷ್ಠರು ಯಡಿಯೂರಪ್ಪ ಅವರನ್ನು ಕಡೆಗಣಿಸಿದರು ಎಂಬ ಚರ್ಚೆ ನಡೆದಿತ್ತು. ಬಳಿಕ ವಿಧಾನ ಪರಿಷತ್ತಿಗೆ ನಡೆದ ಚುನಾವಣೆಯಲ್ಲಿ BJPಗೆ ದಕ್ಕಿದ 4 ಸ್ಥಾನಗಳಲ್ಲಿ 3 ಯಡಿಯೂರಪ್ಪ ಹೇಳಿದವರಿಗೆ ನೀಡಲಾಗಿತ್ತು. ಈಗಲೂ 3 ಸ್ಥಾನಗಳ ಆಯ್ಕೆಯ ಅಧಿಕಾರ ಯಡಿಯೂರಪ್ಪರಿಗೆ ಸಿಕ್ಕಂತಾಗಿದ್ದು ಪಕ್ಷದಲ್ಲಿ ಅವರ ಪ್ರಭಾವ ಬಲಿಷ್ಠರಾಗಿ ದ್ಯೂತಕವಾದಂತಿದೆ. ಇಲ್ಲೂ ಕೂಡ ಯಡಿಯೂರಪ್ಪರು ಬಲಿಷ್ಠರಾಗಿದೆ ಅಂತ ಈ ವರದಿ ಹೇಳುತ್ತೆ. ಆದರೆ ಜನತಂತ್ರ ಕುಸಿದಿದೆ ಅಂತ ಈ ವರದಿ ಹೇಳಲ್ಲ. ಇಡೀ ಜನತಂತ್ರದಲ್ಲಿ ಆಯ್ಕೆಯಾದ ಹಿಂಬಾಗಲಿನ ಮೂಲಕ ಇದು ಕಾನೂನಾತ್ಮಕವಾಗಿ ವಿರೋಧ ಆಗಿರ್ಬೋದು. ಶಾಸಕರನ್ನ ಎಳೆದುಕೊಂಡು ಅವರ ರಾಜೀನಾಮೆ ಕೊಡಿಸಿ ಜನ ಆರಿಸಿದ ಜನರಿಗೆ ಅವಮಾನ ಮಾಡಿ ಅಧಿಕಾರವನ್ನು ಕಬಳಿಸುವುದಿದೆಯಲ್ಲ, ಇದನ್ನು ಒಂದು ಮಾಧ್ಯಮ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು? ಮಾಧ್ಯಮ ಯಾರ ಪರವಾಗಿ ನಿಂತ್ಕೋಬೇಕು? ಈ ಜನತಂತ್ರ ವಿರೋಧಿ ಕ್ರಮವನ್ನು ನೀವು ಡಿಫೆಂಡ್ ಮಾಡ್ತಾ ಹೋಗ್ತೀರಲ್ವ, ಅದನ್ನು ಕೂಡ ನೀವು ಯಡಿಯೂರಪ್ಪನವರ ಶ್ಲಾಘನೆಗೆ ಬಳಸ್ಕೊಡ್ತೀರಲ್ವ. ನೋಡಿ ಈ ಪ್ಯಾರ ಇನ್ನೊಂದು ಹೇಳುತ್ತೆ. ಅಸಾಧ್ಯವಾಗಿರುವುದು ಸಾಧ್ಯ. BJP ಜೊತೆ ಗುರುತಿಸಿಕೊಂಡಿದ್ದಕ್ಕೆ ವಿಶ್ವನಾಥ್ ಅವರನ್ನು JDS ಶಾಸಕತ್ವದಿಂದ ಅನರ್ಹಗೊಳಿಸಲಾಗಿತ್ತು. ಅನರ್ಹತೆಯ ಕುರಿತು ವಿಚಾರಣೆ ನಡೆಸಿ ತೀರ್ಪು ನೀಡಿದ್ದ ಸುಪ್ರೀಂ ಕೋರ್ಟ್ ಹಿಂದಿನ ಸಭಾಧ್ಯಕ್ಷರು ನೀಡಿದ್ದ ತೀರ್ಪನ್ನು ಎತ್ತಿ ಹಿಡಿದಿತ್ತು. ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ನೀಡಿತ್ತಲ್ಲದೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವವರೆಗೆ ಸಾಂವಿಧಾನಿಕ ಅಧಿಕಾರ ಹೊಂದತಕ್ಕದ್ದಲ್ಲ ಎಂದು ಹೇಳಿತ್ತು. ಉಪಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದ ವಿಶ್ವನಾಥ್ ಪರಿಷತ್ತಿಗೆ ನಡೆದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಲು ಇಚ್ಛಿಸಿದ್ದರು. ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ವಿಶ್ವನಾಥ್ ರಾಜಕೀಯ ಭವಿಷ್ಯ ಮುಗಿಯಿತು ಎಂದು ಚರ್ಚೆಗಳು ಆಗ ನಡೆದಿದ್ದವು. ನನ್ನದು ಒಂದು ಪ್ರಶ್ನೆ ಇದೆ. ಈಗ ವಿಶ್ವನಾಥ್ ಅವರ ಈ ಒಂದು ವಿಧಾನ ಪರಿಷತ್ತಿನ ಆಯ್ಕೆ ಇದೆಯಲ್ವಾ, ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪರವಾಗಿದೆಯೇ ವಿರೋಧವಾಗಿದೆಯಾ? ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದು ಬಹಳ ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ, ಒಂದು ಯಾರು ಈ ಅನರ್ಹಗೊಳಿಸಲಾದ ಶಾಸಕರಿದ್ದಾರೆ
ಅವರು ಪುನರಾಯ್ಕೆಯಾಗುವ ಮೂಲಕ ಅವರು ಬರೋವರೆಗೆ ಅಧಿಕಾರ ಅನುಸರಿಸಬಾರ್ದು ಅವರು. ಈಗ ವಿಶ್ವನಾಥ್ ಅವ್ರದ್ದು ಇದು ಪುನರಾಯ್ಕೆಯಲ್ಲ, ಇದು ನೇಮಕ. ಇದನ್ನು ಕಾನೂನಿನ ಅಡಿಯಲ್ಲಿ ಪ್ರಶ್ನಿಸಬೇಕಾಗಿದೆ, ಜನತಂತ್ರವಾದಿಗಳು ಪ್ರಶ್ನಿಸಬೇಕಾಗಿದೆ. ವಿಶ್ವನಾಥ್ ಅವರದ್ದು ಇದು ಆಯ್ಕೆಯೋ ನೇಮಕವೋ? ಇದು ನಾಮಕರಣ. ಆಯ್ಕೆ ಮತ್ತು ನಾಮಕರಣದ ನಡುವೆ ಒಂದು ವ್ಯತ್ಯಾಸ ಇದೆ. ಜನರ ಮೂಲಕವೇ ನೀವು ಆಯ್ಕೆಯಾಗಬೇಕು ಅನ್ನೋ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಈಗ ನೀವು ಅವರನ್ನು ನಾಮಕರಣ ವಿಧಾನ ಪರಿಷತ್ತಿಗೆ ಮಾಡಿದ್ದೀರಿ. ನಾಮಕರಣ ಮಾಡುವ ಮೂಲಕ ಅವರಿಗೆ ನೀವು ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ಹೊರಟಿದ್ದೀರಿ ಅಂತ ಇವತ್ತಿನ ವರದಿಗಳು ಹೇಳ್ತಿದೆ. ಸಾಮಾಜಿಕ ಜಾಲತಾಣಗಳೆಲ್ಲ ಚರ್ಚೆ ನಡೀತಾ ಇದೆ. ವಿಶ್ವನಾಥ್ ಅವರಿಗೆ ಮತ್ತೆ ಶಿಕ್ಷಣ ಸಚಿವರಾಗುವ ಆಸೆ ಅಂತ, ಅವರು ಆಗಬೇಕು ಅಂತ. ಸೊ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಹಿರಿಯ ನಾಯಕ ಎಚ್.ಎಂ. ರೇವಣ್ಣ ಅವರೇ ಮುಖ್ಯಮಂತ್ರಿಗಳನ್ನು ನೋಡಿ ಒತ್ತಾಯ ಮಾಡ್ತಾರೆ. ವಿಶ್ವನಾಥ್ ಅವರಿಗೆ ಅನ್ಯಾಯ ಆಗಿಬಿಟ್ಟಿದೆ, ಅವರನ್ನು ನಾಮಕರಣ ಮಾಡಬೇಕು, ನೀವು ಅವರನ್ನು ಮಂತ್ರಿ ಮಾಡಬೇಕು. ವಿಶ್ವನಾಥ್ ರೇವಣ್ಣನಿರುವ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವ್ಯವಸ್ಥೆಗೆ ಕಾಂಗ್ರೆಸ್ ಭಾಗಿಯಾದ ಸರ್ಕಾರವನ್ನು ಉರುಳಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರು ಅವರನ್ನು ಮಂತ್ರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಪಕ್ಷಗಳನ್ನು ಮೀರಿದ ಈ ವ್ಯಕ್ತಿಗಳ ಸಂಬಂಧಗಳು ಹೇಗಿರ್ತವೆ ಅನ್ನೋದ್ರದ್ದು ಒಂದು ಸೂಚನೆ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಪಕ್ಷಗಳಲ್ಲಿದ್ದ ಕೂಡ ವೈಯಕ್ತಿಕ ಸಂಬಂಧಗಳು ಮುಖ್ಯವಾಗ್ತಾ ಇದೆಲ್ಲ ಹೇಗೆ ನಡೀತಾ ಹೋಗುತ್ತೆ ಅನ್ನೋದನ್ನು ಕೂಡ ಇದು ತೋರಿಸ್ಕೊಡುತ್ತೆ. ಈಗ ನಾನು ಹೇಳ್ತಾ ಇದ್ದೆ, ವಿಶ್ವನಾಥ್ ಅವರು ಸಚಿವರಾಗುವ ಅರ್ಹತೆ ಅವರಿಗೆ ಬಂದಿಲ್ಲ ಅನ್ನೋದು ನನ್ನ ವಾದ. ಯಾಕೆ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಅವರಿಗೆ ಪುನರಾಯ್ಕೆಯಾಗಬೇಕು ಅನ್ನುವ ಮಾತಿದೆ. ಇದು ಪುನರಾಯ್ಕೆಯಲ್ಲ, ಇದು ನಾಮಕರಣ. ಇದನ್ನು ಪ್ರಶ್ನಿಸಬೇಕಾಗಿದೆ. ಈ ಪ್ರಶ್ನಿಸುವ ಕೆಲಸವನ್ನು ಕಾಂಗ್ರೆಸ್ JDS ಮಾಡಬೇಕು. ಅವ್ರು ಮಾಡ್ತಾರೆ ಅಂತ ನಾನು ನಂಬಿಲ್ಲ. ಯಾಕಂದರೆ ಇವರೆಲ್ಲ ಒಂದೇ ದೋಣಿ ಕಳ್ಳರು ಅಂತ ನಮ್ಮಲ್ಲೊಂದು ಮಾತಿದೆ. ಇವರಿಗೆ ಜನತಂತ್ರ ಮುಖ್ಯ ಅಂತ ನನಗೆ ಅನಿಸೋದೇ ಇಲ್ಲ. ಕಾಂಗ್ರೆಸ್ಸಿಗೆ ಕೂಡ ಜನತಂತ್ರ ಮುಖ್ಯ ಅಲ್ಲ, BJPಗಂತೂ ಜನತಂತ್ರ ಮುಖ್ಯ ಅಲ್ಲ, JDSಗೂ ಅಲ್ಲ. ಜನತಂತ್ರ ಮುಖ್ಯ ಅಲ್ಲ ಇವರಿಗೆ. ಸೊ ಜನತಂತ್ರ ಮುಖ್ಯ ಅಲ್ಲದಿರುವ ಕಾರಣಕ್ಕೆ ಅವರಿಗೆ ಸ್ವಹಿತಾಸಕ್ತಿಯ ರಾಜಕಾರಣ ಮುಖ್ಯ ಅನ್ನೋದು. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾತನಾಡ್ಬೋದಾಗಿತ್ತು, ಆದರೆ ನನಗೆ ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡಬೇಕಾಗಿತ್ತು. ಅದು ಒಂದು ನಮ್ಮ ಕುಮಾರಸ್ವಾಮಿಯವರ ಸಂದರ್ಶನ ಬಂದಿತ್ತು. ಆ ಸಂದರ್ಶನದ ಶೀರ್ಷಿಕೆ ಹೀಗಿದೆ: ಸಮ್ಮಿಶ್ರ ಸರ್ಕಾರದ ಟ್ರಬಲ್ ಶೂಟರ್ನಿಂದಲೇ ಆಪತ್ತಾಯಿತು, ಕಾಂಗ್ರೆಸ್ ನಾಯಕರ ವಿರುದ್ಧ HDK ಆರೋಪ, JDSನವರನ್ನು ಭಿಕ್ಷುಕರಂತೆ ನಡೆಸಿಕೊಂಡರು ಅಂತ. ಇಲ್ಲಿ ಪ್ರಶ್ನೆ ಇದೆ. ನಾನು ಇಡೀ ಸಂದರ್ಶನವನ್ನು ಓದಿದೆ. ಅವರು ಕುಮಾರಸ್ವಾಮಿಯವರು ಇಲ್ಲಿ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು ಯಾವುದು ಸುಳ್ಳು ಅಂತ ನನಗನ್ನಿಸಲ್ಲ. ಕಾಂಗ್ರೆಸ್ ಸಂಪೂರ್ಣವಾಗಿ ಕುಮಾರಸ್ವಾಮಿಯವರ ಮೇಲೆ ನಿಯಂತ್ರಣ ಹೊಂದಬೇಕು ಅಂತ ಹೊರಟಿತ್ತು. ಸೊ ಅದಕ್ಕೆ ವೈಯಕ್ತಿಕವಾದ ಸಿಟ್ಟು ಕಾರಣ ಇತ್ತು. ಭಾಳ ಸ್ಪಷ್ಟವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರೊಳಗಿನ ಸಿಟ್ಟನ್ನು ಅವರು ಹಾಗೆ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ಸಿಟ್ಟು ಬಿಡಬೇಕಾಗಿತ್ತು. ರಾಜಕಾರಣ ಅನ್ನುವುದೇನಿದೆ ಇದೆಲ್ಲವನ್ನು ಬಿಡುವುದೇ ಆಗಿದೆ. ಸಿಟ್ಟು, ದ್ವೇಷವನ್ನು ಬಿಡಬೇಕು. ರಾಜಕಾರಣವನ್ನು, ಇತಿಹಾಸವನ್ನು ಮರೆತು ವರ್ತಮಾನ ಮತ್ತು ಭವಿಷ್ಯವನ್ನು ಕಟ್ಟುವ ಕೆಲಸ ಆಗಿದೆ. ಸದಾ ನಿಮಗೆ ನಿಮ್ಮ ಭೂತಕಾಲ ಹಾಂಟ್ ಮಾಡ್ತಾ ಇದೆ. ರಾಜಕಾರಣ ಮಾಡೋಕ್ಕಾಗಲ್ಲ, ಸಮಾಜ ಸೇವೆ ಮಾಡೋಕ್ಕಾಗಲ್ಲ. ಬಟ್ ಸಿದ್ದರಾಮಣ್ಣಗೆ ಈ ಮೈತ್ರಿ ಸರ್ಕಾರ ಬರೋದು ಇಷ್ಟ ಇರಲಿಲ್ಲ ಅನ್ನೋದು ಭಾಳ ಸ್ಪಷ್ಟವಾದ ಅದೇ ಮಾತನ್ನು ಇಲ್ಲಿ ಇವರು ಹೇಳಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇರೋದು, ನಿಮ್ಮನ್ನು ಭಿಕ್ಷುಕರಂತ ನಡೆಸ್ಕೊಂಡ್ರೆ ಬಿಟ್ಟಾಕಿ ಬರಬೇಕಿತ್ತಲ್ಲ ಕುಮಾರಣ್ಣ, ಹೇಳಿ. ನೀವು ಅದನ್ನ ಬಹಿರಂಗವಾಗಿ ಹೇಳಬೇಕಿತ್ತಲ್ವಾ? ರಾಹುಲ್ ಗಾಂಧಿಯವರಿಗೆ ಹೇಳಬೇಕಿತ್ತಲ್ಲ. ನೀವು ಸರ್ಕಾರ ಬರೋದಕ್ಕೆ ರಾಜ್ಯ ನಾಯಕರ ಕಾರಣ ಅಲ್ಲ ಅಂತ ಈ ಸಂದರ್ಶನದಲ್ಲಿ ಹೇಳಿದಿರಿ. ಐ ಡೂ ಅಗ್ರಿ. ಅಲ್ವೇ ಅಲ್ಲ. ಈ ಸರ್ಕಾರ, ಮೈತ್ರಿ ಸರ್ಕಾರ ಬರೋದಕ್ಕೆ ಸೋನಿಯಾ ಗಾಂಧಿ ಭಾಳ ಸ್ಪಷ್ಟವಾಗಿ ಕಾರಣ ಆಗಿದ್ದರು ಅನ್ನೋದು ನನಗೆ ಅನುಮಾನ ಇಲ್ಲ. ಸೋನಿಯಾ ಗಾಂಧಿಯ ಸೂಚನೆ ಮೇಲೆ ನಡೆದದ್ದು. ಮಧ್ಯರಾತ್ರಿ ಇದ್ದಕ್ಕಿದ್ದಾಗೆ ಗುಲಾಂ ನಬಿ ಆಜಾದ್ ಅವರು ಬಂದು ಬೆಂಗಳೂರಿಗೆ ಇಳಿದದ್ದು, ನೋಡಿದ್ದು, ಸರ್ಕಾರ ಮಾಡೋಣ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ದು, ಇದೆಲ್ಲವೂ ಕೂಡ ಸ್ಪಷ್ಟವಾದ್ದು. ನನಗೇನು ಅನುಮಾನ ಇಲ್ಲ ಇದಾದ್ದು. ಆದರೆ ನೀವು ಆಗ ಹೇಳಿದೆ, ಈಗ ಹಪ್ಪಿಕೆ ಮಾಡಿದರೆ ಏನು ಪ್ರಯೋಜನ? ಮತ್ತು ನೀವು ಲಾಸ್ಟ್ ಒಂದು ಮಾತು ಹೇಳ್ತೀರಿ, ನನಗೆ ಮತ್ತೆ ಅನುಮಾನ ಕುಮಾರಣ್ಣವ್ರ ಬಗ್ಗೆ. ಏನು ಹೇಳ್ತಾರೆ ಅವರು ನೋಡಿ, BJP ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅವರು. ಬಹಳ ಪರಿಶ್ರಮಪಟ್ಟು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. ಬಹಳ ಪರಿಶ್ರಮಪಟ್ಟು ಏನ್ರಿ, ಜನತಾಂತ್ರಿಕವಾಗಿ ಒಂದು ಸರ್ಕಾರವನ್ನು ಬಂದಂಥ ಸರ್ಕಾರನ ಉರುಳಿಸಿದ್ದಾರೆ ಅಂತಾರು ಗಟ್ಟಿ ಮಾತಾಡೋಕ್ಕಾಗಲ್ವ ಕುಮಾರಣ್ಣ ನಿಮಗೆ? ಹೇಳಿ ನೋಡಿ. ಬಹಳ ಪರಿಶ್ರಮಪಟ್ಟು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ. ಇದನ್ನು
ವ್ಯಂಗ್ಯವಾಗಿ ಹೇಳಿದ್ದಾರೋ ನೇರವಾಗಿ ಹೇಳಿದ್ದಾರೋ ಗೊತ್ತಿಲ್ಲ ನನಗೆ. ಈಗ ಸರ್ಕಾರದ ಕೆಲಸ ಜನರಿಗೆ ಸಮಾಧಾನ ತಂದಿಲ್ಲ. 75 ವರ್ಷ ವಯಸ್ಸು ದಾಟಿದವರಿಗೆ ಅಧಿಕಾರ ಇಲ್ಲ ಎಂಬ ನಿಯಮದ ಅನ್ವಯ ಅಡ್ವಾಣಿಯಂಥ ಹಿರಿಯರನ್ನೇ ಬದಿಗಿಟ್ಟಿರುವ BJP ಯಡಿಯೂರಪ್ಪ ಅವರಿಗೆ ಅಧಿಕಾರ ನೀಡಿದೆ. ಜನರ ಸೇವೆ ಮಾಡಲು ದೊರೆತ ಅವಕಾಶವನ್ನು ಅವರು ಸದ್ಬಳಕೆ ಮಾಡಿಕೊಳ್ಳಬೇಕು ಅನ್ನೋ ಒಂದು ಸಲಹೆಯನ್ನು ನೀಡಿದ್ದಾರೆ. ಇಲ್ಲೂ ಕೂಡ ಆ BJPಯನ್ನು ಟೀಕಿಸ್ತಾ ಇಲ್ಲ, ಅವರು ಕಾಂಗ್ರೆಸ್ಸನ್ನು ಟೀಕಿಸ್ತಾ ಇದ್ದಾರೆ. ಸೊ ಅದರಿಂದ BJP ಜೊತೆ ಒಂದು ಹಂತದಲ್ಲಿ ಸರ್ಕಾರ ಮಾಡಿದಂಥ ಕುಮಾರಣ್ಣ ಎಲ್ಲೋ ಈಗ ಮತ್ತೆ BJP ಜೊತೆ ಸಾಫ್ಟ್ ಕಾರ್ನರ್ ಇದೆಯಾ ಅನ್ನುವ ಅನುಮಾನ ಈ ವರದಿಯಿಂದ ಬರುತ್ತೆ. ಅವರು ಸಾಫ್ಟ್, ನೀವು ಆಶ್ಚರ್ಯ ಪಡಬೇಕಾಗಿಲ್ಲ, ಅವರ ರಾಜಕಾರಣವೇ ಹಾಗೆ. JDS ರಾಜಕಾರಣ ಭಾಳ ಸ್ಪಷ್ಟವಾಗಿ ಆ ಕಾರಣಕ್ಕೆ ಅದು ಒಂದು ತೃತೀಯ ಶಕ್ತಿ ಪವರ್ಫುಲ್ಲಾಗಿ ಬೆಳೆಯೋದಕ್ಕೆ ಯಾಕೆ ಆಗಿಲ್ಲ ಅನ್ನುವುದಕ್ಕೆ ಇದು ಒಂದು ಈ ರೀತಿಯ ನಿಲುಮೆಗಳು ಕಾರಣ ಇರ್ಬೋದು ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನಿಸುತ್ತೆ. ಅವರು ಒಂದು ಸ್ಟ್ಯಾಂಡ್ ತಗೋಬೇಕಾಗಿತ್ತು, ಬಟ್ ಆ ಸ್ಟ್ಯಾಂಡ್ ಕಾಣಲ್ಲ. ಯಾಕಂದರೆ ಅವರು ಬಹುತೇಕ ಸಂದರ್ಭದಲ್ಲಿ ಅವರು ಬಸ್ ಸ್ಟ್ಯಾಂಡ್ ಆದಂಥದ್ದು ಕಾಣ್ತಾ ಇದೆ. ಸೊ ಹೀಗೆ ಇವತ್ತಿನ ಪತ್ರಿಕೆಗಳಲ್ಲಿ ಹಲವು ಸುದ್ದಿಗಳಿವೆ, ಪ್ರಮುಖ ಸುದ್ದಿಗಳಿವೆ, ಮುಖಪುಟದ ಸುದ್ದಿಗಳಿವೆ. ಸೊ ಎಲ್ಲ ಸುದ್ದಿಗಳನ್ನು ನಾನು ಮಾತನಾಡೋಕ್ಕೆ ಸಾಧ್ಯ ಆಗಿಲ್ಲ. ಒಂದು ಸಂತೋಷದಾಯಕವಾದ ಸುದ್ದಿ ಅಂದರೆ ಒಂದೇ ದಿನದಲ್ಲಿ 28,472 ಮಂದಿ ಭಾರತದಲ್ಲಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಅನ್ನುವಂಥದ್ದು. ಸೊ ಇದು ಭಾಳ ಮುಖ್ಯವಾದ್ದು. ಇನ್ನೊಂದು ಸುಪ್ರೀಂ ಅಂಗಳಕ್ಕೆ ರಾಜಸ್ಥಾನ ರಾಜಕೀಯ ಅಂತ, ರಾಜಸ್ಥಾನದ ರಾಜಕೀಯ ಬಿಕ್ಕಟ್ಟು ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆ. ಸಚಿನ್ ಪೈಲಟ್ ಮತ್ತು ಇತರ 18 ಕಾಂಗ್ರೆಸ್ ಶಾಸಕರ ಅನರ್ಹತೆಯ ಪ್ರಕ್ರಿಯೆಯನ್ನು ತಡೆ ಹಿಡಿಯುವಂತೆ ಹೈಕೋರ್ಟ್ ನಿರ್ದೇಶನ ನೀಡಿರುವುದನ್ನು ಪ್ರಶ್ನಿಸಿ ರಾಜಸ್ಥಾನ ವಿಧಾನಸಭಾ ಸ್ಪೀಕರ್ ಜೋಶಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನನಗೂ ಏನಿದ್ರಲ್ಲೇನೋ ಕರ್ನಾಟಕದ ಇನ್ನೊಂದು ಮಾದರಿ ರಾಜಸ್ಥಾನದಲ್ಲಿ ಆಗ್ಬೋದು ಅಂತ ಅನಿಸುತ್ತೆ. ಅದಾದರೆ ಸಚಿನ್ ಪೈಲಟ್ ಕೂಡ ಯು ಸಿ ದಟ್ ಒಬ್ಬ ಮಹಾನ್ ತ್ಯಾಗಜೀವಿ, ಹಾಗೆ ಅವರಿಗೂ ಒಂದು ಶ್ಲಾಘನೆ ಬರ್ಬೋದು. CP ಯೋಗೀಶ್ವರ್ ಹೊಗಳದ ಹಾಗೆ, ವಿಶ್ವನಾಥ್ ಅವರನ್ನು ಹೊಗಳದ ಹಾಗೆ ಅಲ್ಲೂ ಹೊಗಳಿಕೆ ಬರೋದು. ಮಾಧ್ಯಮ ಕೂಡ ಇಂದು ಹೊಗಳಿಕೆ ಇದೆ. ಯಡಿಯೂರಪ್ಪನವ್ರನ್ನ ಹೊಗಳಿ ಬರುವುದಲ್ಲಿ ಅಲ್ಲಿ ಜನತಂತ್ರ ಸತ್ತಿದ್ದನ್ನು ಮಾಧ್ಯಮ ಪ್ರಶ್ನಿಸಿಲ್ಲ, ಅದ್ರ ಬಗ್ಗೆ ಮಾಧ್ಯಮ ಮಾತಾಡಿಲ್ಲ. ಅದು ನಾವು ನಂಬಿಕೆ ಇಟ್ಟಿರುವ, ನಾವು ಓದುವ ಹೆಚ್ಚು ಜಾತ್ಯತೀತವಾದ ಪತ್ರಿಕೆ ಇದು ಅಂತ ಅಂದ್ಕೊಳ್ಳುವ ಪತ್ರಿಕೆಗಳಲ್ಲೇ ಈ ರೀತಿ ಬಂದುಬಿಟ್ರೆ ನಮಗೆ ಒಂದು ರೀತಿಯ ಶ್ಲಾಘನೆ ಮಾಡುವುದಿದೆಯಲ್ಲ. ಅಧಿಕಾರದ ಋಣ ತೀರಿಸಿದ ಮುಖ್ಯಮಂತ್ರಿ, ಹೌದಪ್ಪ ಹೌದು, ಯಡಿಯೂರಪ್ಪನವ್ರು ಮಹಾನ್ ನಂಬಿಕಸ್ಥರು. ಇನ್ನಷ್ಟು ಕಾಂಗ್ರೆಸ್ ಶಾಸಕರನ್ನು ಎಳ್ಕೊಳ್ಳಿ, JDS ಶಾಸಕರನ್ನ ಎಳ್ಕೊಳ್ಳಲಿ, ಮಾಧ್ಯಮ ಯಾವತ್ತು ನಿಮ್ಮ ಜೊತೆಗಿರುತ್ತೆ. ಇವತ್ತು ಜನತಂತ್ರ ಅಲ್ಲಿಗೆ ಬಂದಿದೆ ಅಂತ ಹೇಳ್ತಾ ಇವತ್ತಿನ ಈ ಮೀಡಿಯಾ ವಾಚ್ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಚರ್ಚೆಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.